ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಸೊ ಟೈಟಲ್ ಏನು ಹಾಕಿದ್ದೀನಿ ಅದ್ರ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ. ಸೊ ನಾನು ಟೈಟಲ್ ಹಾಕಿರೋದು ಕರೆಕ್ಟೇ, ಅನ್ಸಬ್ಸ್ಕ್ರೈಬ್ ಫ್ರಮ್ ಪವರ್ ಹೌಸ್ ಅಂತ. ಸೊ ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ನಡುವೆ ತುಂಬ ಜನರು ರಿಪೋರ್ಟ್ಸ್ ಹಾಕಿದ್ದಾರೆ, ಮಾಸ್ ರಿಪೋರ್ಟಿಂಗ್ ಮಾಡಿದ್ದಾರೆ. ಸೊ ಅದರಿಂದ ನಮ್ಮ ಯೂಟ್ಯೂಬ್ ಏನು ಮಾಡಿದೆ, ನನಗೆ ನಮ್ಮ ಚಾನಲ್ ರೀಚ್ ಬೀಳ್ಸಿದೆ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಷನ್ ಕಳಿಸ್ತಾ ಇಲ್ಲ, ಸ್ವತಃ ನಮ್ಮ ಕಸಿನ್ಸ್ಗೆ ಕಳಿಸ್ತಾ ಇಲ್ಲ. ಸೊ ಅವರು ಕೂಡ ನಂಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಆಗ್ತಾಯಿದೆ, ನೋಡ್ಕೋ ಏನಾಗ್ತದೆ ಗೊತ್ತಾಗ್ತಾಯಿಲ್ಲ, ನಾವು ಡೈರೆಕ್ಟ್ ಯೂಟ್ಯೂಬ್ ಹೋದ್ಮೇಲೆ ನೋಡಿದ್ರೆ ಗೊತ್ತಾಗ್ತದೆ ನೋಟಿಫಿಕೇಷನ್ ಬಿಲ್ ಬರ್ತಾಯಿಲ್ಲ ಅಂತ. ಸೊ ನಾನು ಯೂಟ್ಯೂಬ್ ಅವ್ರಿಗೆ ಮೆಸೇಜ್ ಹಾಕಿದಾಗ ನನಗೆ ಗೊತ್ತಾಗಿರೋಂಥ ಮಾಹಿತಿ ಏನಂದರೆ, ಈ ಥರ ಮಾಸ್ ರಿಪೋರ್ಟಿಂಗ್ ಆಗಿದೆ ಅಂತ. ಸೊ ಯಾರಿರೋ ಫ್ಯಾನ್ಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮಾಸ್ ರಿಪೋರ್ಟಿಂಗ್ ಅಂದರೆ ಯಾರು ಮಾಡ್ತಾರೆ ಅಂತ. ಸೊ ಅವ್ರ ಮೇಲೆ ಹಂಗೇನು ದ್ವೇಷ ಇಲ್ಲ, ಬಟ್ ನಾನು ಓಪನ್ ಏನು ಹೇಳ್ತೀನಿ ಅಂದರೆ, ರಿಪೋರ್ಟಿಂಗಿಂತ ಡೈರೆಕ್ಟಾಗಿ ಒಂದು ಮಾತಾಡೋದ್ರಲ್ಲಿ ಮೀಟ್ರ್ ತೋರಿಸುತ್ತೆ. ಸೊ ಈ ವಿಡಿಯೋ ಆದಮೇಲೆ ಕೂಡ ಮಾಡ್ತೀರಾ ನನಗೆ ಗೊತ್ತು, ಬಟ್ ಇದಕ್ಕೊಂದೇ ಸೊಲ್ಯೂಷನ್ ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಪ್ಪು ಫ್ಯಾನ್ಸ್ ಬಿಟ್ಟು ನಮ್ಮ ದರ್ಶನ್ ಅವ್ರ ಫ್ಯಾನ್ಸ್ ಯಾರು ಇದ್ದರೆ ಅವ್ರು ಕೂಡ ನೋಡಬೇಕು ಅಂದ್ಕೊಂಡ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟು ಸರ್ ಫ್ಯಾನ್ಸ್ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಇಷ್ಟ, ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ವಾಪಸ್ ನೋಟಿಫಿಕೇಶನ್ ಬರೋದು ಸಾಲ್ವ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಅವರು ಸ್ವತಃ ಅವರೇ ಹೇಳಿರುವಂತಹ ಇನ್ಫಾರ್ಮೇಷನ್ ಇದು, ಅವ್ರು ಕೊಟ್ಟಿರುವಂತಹ ಮಾಹಿತಿ. ಸೊ ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರನ್ನೂ ರೋಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ತಾ ಇದ್ದೀನಿ. ಸೊ ನಿಮಗೆ ಇಫ್ ಯು ವಾಂಟ್ ಟು ಕಂಟಿನ್ಯೂ ಮಾಡಬೇಕು ನಮ್ಮ ವೀಡಿಯೋಸ್ ನೋಡೋದಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ನಮ್ಮ ಚಾನಲ್ಗೆ ತುಂಬ ಬ್ಯಾಡ್ ನ್ಯೂಸ್ ಆಗಿದೆ. ಸೊ ನಾಳೆ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ. ಸೊ ಅದೇನು ನ್ಯೂಸ್ ಅನ್ನೋದು ನಾಳೆ ನೋಡಿ ಗೊತ್ತಾಗುತ್ತೆ. ಒಪ್ಕೊತೀನಿ, ಇನ್ಯಾಕ್ಟಿವ್ ಇರೋದ್ರಿಂದ ನಿಮಗೆ ರೀಚ್ ಬಿದ್ದಿರುತ್ತೆ ಅಂತಹ ಕಮೆಂಟ್ಸ್ ಬಂದರೆ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇನ್ಯಾಕ್ಟಿವ್ನೆಸ್ಸಿಂದ ಆಗಿರುವಂಥದ್ದಲ್ಲ ಇದು, ಬಿಕಾಸ್ ಇನ್ಯಾಕ್ಟಿವ್ ಆಗಿ ಮತ್ತು ಆ್ಯಕ್ಟಿವ್ ಬಂದಾಗ ಕೂಡ ನಮ್ಮ ಚಾನಲ್ ವ್ಯೂಸ್ ಆ್ಯಂಡ್ ರೀಚ್ ಚೆನ್ನಾಗಿದೆ. ಬಟ್ ಇವಾಗ ಸಡನ್ನಾಗಿ ರೀಚ್ ಬಿದ್ದಿರೋದ್ರಿಂದ ನಾನು ಮೆಸೇಜ್ ಹಾಕಿದೆ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್, ಏನಾಗ್ತಿದೆ ಅಂತ. ಆಮೇಲೆ ನನ್ನ ಚಾನಲ್ ಸ್ಟ್ಯಾಟಿಸ್ಟಿಕ್ ನೋಡಿದಾಗ ಕೂಡ ನಮ್ಮ ನೋಟಿಫಿಕೇಷನ್ಸಿಂದ ಕ್ಲಿಕ್ ಥ್ರೂ ರೇಟ್ ಕೂಡ ಕಮ್ಮಿ ಆಗಿದೆ. ಆ್ಯಂಡ್ ನೋಟಿಫಿಕೇಷನ್ ಸೆಂಟ್ ಅಂತ ಬರುತ್ತೆ. ಸೊ ಅಲ್ಲಿ ಸೆಂಟಲ್ಲಿ ಬಂದುಬಿಟ್ಟು ನಮ್ಗೆ ಯಾವಾಗಲೂ ತುಂಬ ನೋಟಿಫಿಕೇಷನ್ ಹೋಗ್ತಾ ಇತ್ತು. ಇತ್ತೀಚೆಗೆ 200-300 ನೋಟಿಫಿಕೇಶನ್ ಮಾತ್ರ ಹೋಗ್ತಾಯಿದೆ. ಸೊ ದ ಮೇನ್ ರೀಸನ್ ಯೂಟ್ಯೂಬಿಂದ ಬಂದಿರೋಂಥ ರೀಸನ್ ಅಂದರೆ ರಿಪೋರ್ಟ್ಸ್ ಮಾಡಿದ್ದಾರೆ ಇಂತಹ ಒಂದು ಗ್ರೂಪ್ ಅಂತ ಗೊತ್ತಾಗಿದೆ. ಸೊ ಅದು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಅವ್ರ ಬಗ್ಗೆ ಬೇಡ, ನಿಮ್ಮ ಇಷ್ಟ ಗುರು, ನೀವು ಹುರ್ಕೊಂಡು ರಿಪೋರ್ಟ್ ಮಾಡ್ತೀರಾ ಮಾಡ್ಕೊಳ್ಳಿ. ಬಟ್ ರಿಪೋರ್ಟ್ ಮಾಡೋದಕ್ಕಿಂತ ಮೀಟ್ ಇಟ್ಕೊಂಡು ಮುಂದೆ ಒಂದು ಮಾತಾಡಿದ್ರೆ ಇಟ್ ಈಸ್ ಮೋರ್ ದೆನ್ ಎನಫ್ ಆ್ಯಂಡ್ ಇಟ್ ವಿಲ್ ಶೋ ಯುವರ್ ಮ್ಯಾನಿಸಮ್ ಅಷ್ಟೇ. ಓಪನಾಗಿ ಇಷ್ಟೇ ಹೇಳಿದ್ದು ನಾನು. ಸೊ ಇಲ್ಲಿ ಅಪ್ಪು ಬಾಸ್ ಫ್ಯಾನ್ಸ್, ನಮಗೆ ಈ ಚಾನಲ್ ಹುಡ್ಕೊಬೇಕು ಅಂದರೆ ಇರುವಂತಹ ಒಂದೇ ಒಂದು ಆಪ್ಷನ್ ಏನಂದರೆ ಅನ್ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್. ಆಮೇಲೆ ನೋಟಿಫಿಕೇಷನ್ ಬೆಲ್ಲ ಹೊಡೀರಿ, ವಾಪಸ್ ನಿಮಗೆಲ್ಲ ನೋಟಿಫಿಕೇಷನ್ ಬರೋ ಸ್ಟಾರ್ಟ್ ಆಗುತ್ತೆ, ಸಜೆಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡೋದು. ತುಂಬ ಕಷ್ಟಪಟ್ಟಿದ್ದೀನಿ ಚಾನಲ್ಗೆ. ನಾನೇನು ಒಂದೇ ದಿನದಲ್ಲಿ ಬೆಳೆಸಿರೋ ಚಾನಲ್ ಅಲ್ಲ, ಒಂದು ವೈರಲ್ ವೀಡಿಯೋಯಿಂದ ಬೆಳೆಸಿರೋಂಥ ಚಾನಲ್ ಅಲ್ಲವೇ ಅಲ್ಲ ಇದು. 1000-2000 ವ್ಯೂಸಿಂದನೇ ಬೆಳೆಸಿರೋ ಚಾನಲ್. ಇವಾಗ ಕೂಡ ನಂಗೆ 3,000-4,000 ವ್ಯೂಸೇ ಬರೋದು ಎಲ್ಲ ವೀಡಿಯೋಸ್ಗೆ. ಯಾವುದೋ ಒಂದು ವೀಡಿಯೋಸ್ 30,000-40,000 ವ್ಯೂಸ್ ಬರುತ್ತೆ. ಸ್ವಲ್ಪ ಕಷ್ಟಪಡ್ಕೊಂಡು ಮಾಡಿದ್ದೀನಿ. ಈ ಕಷ್ಟನ ನಾಶನ ಮಾಡೋದಕ್ಕೆ, ಕೆಡ್ಸೋದಕ್ಕೆ ಬರುವಂತಹ ಕೆಲವು ಗುಂಪುಗಳನ್ನ ನಾನು ಕೇರ್ ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋಲ್ಲಿ. ಬಿಕಾಸ್ ಕಷ್ಟಕ್ಕೆ ಯಾವತ್ತಾದ್ರೂ ಪ್ರತಿಫಲ ಸಿಗುತ್ತೆ. ಈ ಚಾನಲ್ ಅಲ್ಲ ಅಂದರೆ ಇನ್ನೊಂದು ಚಾನಲ್ ಕಟ್ತೀನಿ, ಈ ಥರ 100 ಚಾನಲ್ಗಳು ಕಟ್ತೀನಿ. ಆ ವಿಶ್ವಾಸ, ಆ ನಂಬಿಕೆ ನನಗಿದೆ. ನೀವು ಯಾವತ್ತವರೆಗೂ ನಾನು ಸಪೋರ್ಟ್ ಮಾಡ್ತೀರೋ ಅವತ್ತವರೆಗೂ ನಾನು ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನಾನು ಸಪೋರ್ಟ್ ಮಾಡ್ತಾಯಿದ್ರೆ ದಯವಿಟ್ಟು ಇದು ಮಾಡಿ. ಇತ್ತೀಚೆಗೆ ನಾನು ಈ 2 ವೀಕ್ಸಿಂದ ಇನ್ಯಾಕ್ಟಿವ್ ಆಗಿರೋದು ಕೂಡ ಇದೊಂದೇ ರೀಸನ್ಗೆ. ನಾವು ಮಾಡುವಂಥ ಕಷ್ಟಕ್ಕೆ ನಮಗೆ ಪ್ರತಿಫಲ ಸಿಕ್ಕಿಲ್ಲ ಅಂದರೆ, ನಮಗೆ ಪ್ರತಿಫಲ ಅಂದರೆ ಬೇರೆ ಏನೂ ಅಲ್ಲ, ನಮಗೆ ನಾರ್ಮಲಾಗಿ ಸಿಗುವಂತಹ ವ್ಯೂಸ್, ನಮ್ಮ ನಾರ್ಮಲಾಗಿ ಸಿಗುವಂತಹ ಸಬ್ಸ್ಕ್ರೈಬರ್ಸ್, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಮಾತ್ರನೇ ನಮಗೆ ಖುಷಿ ಪಡೋದು. ಅದು ಕೂಡ ಕಿತ್ಕೊಂಡ್ಬಿಟ್ರೆ ನಮಗೆ ಏನು ಮೋಟಿವೇಶನ್ ಇರಲ್ಲ ಮಾಡೋದಕ್ಕೆ, ಈ ಛಲ ಇರಲ್ಲ. ಬಟ್ ರೀಸನ್ ಗೊತ್ತಾಗಿದೆ, ಇವಾಗ ರಿಪೋರ್ಟ್ ಮಾಡಿರೋದು ಈ ಥರ ಆಗಿದೆ ಅಂತ ಗೊತ್ತಾಗಿದೆ. ಸೊ ಇವಾಗ ಮತ್ತಷ್ಟು ಛಲದಿಂದ ಬರ್ತೀನಿ, ಮತ್ತಷ್ಟು ಮೋಟಿವೇಶನ್ದ ಬರ್ತೀನಿ, ಮತ್ತಷ್ಟು ಕಂಟೆಂಟಿಂದ, ಮತ್ತಷ್ಟು ವೀಡಿಯೋಸಿಂದ ಬರ್ತೀನಿ. ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ, ನನ್ನನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಸ್ಯಾಡ್ ಆಗಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ. ಕಷ್ಟಪಟ್ಟಿರೋದು ಹಂಗೆ ವ್ಯರ್ಥ ಆಗ್ತಾಯಿದ್ರೆ ನೋಡೋಕ್ಕಾಗ್ತಾಯಿಲ್ಲ. ಹೇಳ್ದೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.